ತಮ್ಮುಡ್ತಳ್ಳಿ, ಸೊಲ್ಲಾಪುರ, ತಮ್ಮುಡ್ತಳ್ಳಿ, ಸೌತ್ನಹಳ್ಳಿ ಗ್ರಾಮಸ್ಥರು ಗೋಮಾಳಲ್ಲಿ 76ನೇ ಸರ್ವೆ ನಂಬರಲ್ಲಿ ಅಧಿಕೃತವಾಗಿ ಗ್ರಾಮಸ್ಥರಿಗೆ ತಿಳಿಸ್ತೇನೆ ಇಲ್ಲಿ ಅಜ್ಜಂಪುರ ಘನತ್ಯಾಜ್ಯ ವಿಲೇವಾರಿ ಮಾಡೋ ಅಂತ ಒಂದು ಘಟಕನ ಸ್ಥಾಪನೆ ಮಾಡಕ್ಕೆ ಹೊರಟಿದ್ದಾರೆ. ನಮಗೆ ಗ್ರಾಮಸ್ಥರಿಗೆ ಯಾವುದೇ ಮುನ್ಸೂಚನೆ ಇಲ್ಲದೇನೆ ಇಲ್ಲಿ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಅವರು. ಅದನ್ನು ನಮ್ಮ ಜಾನುವಾರುಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಅದನ್ನು ತಡೆ ಹಿಡಿಯೋಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಮುಷ್ಕರ ಹೂಡಿದ್ದೇವೆ. ಆ ಮುಷ್ಕರಕ್ಕೆ ನಮ್ಮ ಎಲ್ಲ ನಾಯಕರುಗಳು ಇದಕ್ಕೆ ಒತ್ತನ್ನು ಕೊಟ್ಟು ಇಲ್ಲಿ ಕೂತಿದ್ದಾರೆ. ಇದು ಯಶಸ್ವಿ ಆಗಬೇಕು ಅಂತ ಸರ್ಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಈಗ ನಮ್ಮ ನಾಯಕರಾದಂಥ ಕೃಷ್ಣಮೂರ್ತಿ, ನಮ್ಮ ಆನಂದಣ್ಣ, ನಮ್ಮ ಇವರು ಎಸ್ ಎನ್ ಲೋಹಿತಣ್ಣ, ಒಬ್ಬ ಪ್ರತಾಪು, ಇವರೆಲ್ಲ ನಮ್ಮ ನಾಯಕರುಗಳು ಬಂದು ಕೂತಿದ್ದಾರೆ. ಅವರು ದಯವಿಟ್ಟು ನಮ್ಮ ಆನಂದಣ್ಣ ಒಂದು ಎರಡು ಮಾತನಾಡ್ಬೇಕು. ಈಗ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಸ್ನೇಹಿತರಾದ ಕೃಷ್ಣಮೂರ್ತಿ ಅವರೇ, ಪಕ್ಷದ ಅಧ್ಯಕ್ಷರಾದಂಥ ಪ್ರತಾಪ್ ಅವರೇ, ಲೋಹಿತ್ ಅವರೇ, ಈ ಒಂದು ಸುತ್ತಮುತ್ತಲಿನ ಸೇರಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಇವತ್ತು ಅಜ್ಜಂಪುರದ ನಗರಕ್ಕೆ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಈ ಗೋಮಾಳಲ್ಲಿ ಸರ್ಕಾರ 4 ಎಕರೆಯನ್ನು ಆದೇಶ ಮಾಡಿದೆ. ನಮಗೆ ತ್ಯಾಜ್ಯ ವಿಲೇವಾರಿ ಘಟಕನ ಮಾಡಲಿಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ದನಕರುಗಳಿಗೆ ಮೇವಿಗೆ ಬೇಕಾದಂಥ ಜಾಗ 20 ಎಕರೆಯಲ್ಲಿ ಸುತ್ತಮುತ್ತ ಹಳ್ಳಿಗಳ ಜಾನುವಾರು ಸಂಖ್ಯೆ ತುಂಬ ಇದೆ. ಸಾವಿರಾರು ಜಾನುವಾರುಗಳ ಸಂಖ್ಯೆ ಇದೆ. ಆ ಮೇವಿಗೋಸ್ಕರ ಇವತ್ತು ರೈತರು ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಗೊತ್ತಿದೆ. ಇವತ್ತು ರೈತನ ಒಡನಾಟದಲ್ಲಿ ರೈತ ಇವತ್ತು ಬದುಕಿರೋದೇ ಇವತ್ತು ಜಾನುವಾರುಗಳ ಮೇಲೆ. ಸರ್ಕಾರ ಇವತ್ತು ಅನೇಕ ವಿವಿಧ ಉದ್ದೇಶದಿಂದ ಇವತ್ತು ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು, ಇವತ್ತು ಹೈನುಗಾರಿಕೆಯನ್ನ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನ ಒಂದ್ ಕಡೆ ಹೇಳುತ್ತೆ. ಒಂದ್ ಕಡೆ ಮೇವಿಗೆ ಇರ್ತಕ್ಕಂಥ ಜಾಗದಲ್ಲೇ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಅಥವಾ ಕಟ್ಟಡಗಳನ್ನ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಏನು ತ್ಯಾಜ್ಯ ವಿಲೇವಾರಿ ಘಟಕ ಇದೆ ಅದು ಇಲ್ಲಿ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ್ತಕ್ಕಂಥ ರೈತರ ಉದ್ದೇಶ. ಅದರಿಂದ DC ಆಗಿರ್ಬೋದು ಅಥವಾ AC ಅವರಾಗಿರ್ಬೋದು ಅಥವಾ ತಾಲ್ಸದ ಆಗಿರ್ಬೋದು ಇದ್ರ ಬಗ್ಗೆ ತಕ್ಷಣ ಗಮನ ಹರಿಸಿ ಈ ಜಾಗವನ್ನ ಗೋಮಾಳಾಗಿ ಏನು ಸುತ್ತಮುತ್ತಲಿನ ರೈತರಿಗೆ ಜಾನುವಾರುಗಳು ಮೇಯಲಿಕ್ಕೆ ಉಳಿಸ್ಬೇಕಾಗಿದೆ, ಅದ್ರ ಕಡೆ ಅವರು ಗಮನವನ್ನು ಹರಿಸಬೇಕಾಗ್ತದೆ. ಈ ಏನು 4 ಎಕರೆ ಅಥವಾ ಅದ್ರ ಜೊತೆಗೆ ಬೇರೆ ಬೇರೆ ಉದ್ದೇಶಕ್ಕೆ ಈ ಗೋಮಾಳನ್ನ ರಿಸರ್ವ್ ಆಗಿರತಕ್ಕಂಥದ್ದನ್ನ ಕೈ ಬಿಡಬೇಕು. ಇಲ್ಲ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಉದ್ದೇಶವನ್ನ ನಾವು ತಿಳಿಸ್ಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಹಳ್ಳಿಗಳಿಂದ ಇವತ್ತು ಸಾಂಕೇತಿಕ ಇವತ್ತು ಜನ ಪ್ರಾರಂಭ ಮಾಡಿದ್ದಾರೆ. ದಿನ ಇದು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಯಾಕೆಂದ್ರೆ ನಮ್ಮ ಹೆಣ್ಮಕ್ಳು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ಹೆಣ್ಮಕ್ಳು ಬಂದು ಕೂತಿದ್ದಾರೆ. ಕಾರಣ ಇಷ್ಟೇ, ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸರ್ಕಾರ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ತಾಲೂಕು ಮಟ್ಟ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಇರ್ಬೋದು, AC ಅವರು ಇರ್ಬೋದು, ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, ತಕ್ಷಣ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ. ಕಾರಣ ಇವತ್ತು ನಾವು ಏನು ರೈತರು ನಂಬ್ಕೊಂಡಂತ ಜಾನುವಾರುಗಳಿಗೆ ಇವತ್ತು ಹುಲ್ಲು ಅಥವಾ ಮೇವು ಇಲ್ಲ ಅಂತಂದ್ಮೇಲೆ ನಾವು ಜೀವನ ಮಾಡೋದು ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕಾಗ್ತದೆ ಅಂತಕ್ಕಂಥದ್ದು ಯೋಚನೆಯನ್ನ ಅಧಿಕಾರಿಗಳು ಮಾಡಬೇಕಾಗ್ತದೆ. ಅಜ್ಜಂಪುರಕ್ಕೆ ಬೇಕಾದಂತ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಅಲ್ಲೆಲ್ಲಾರ ಬೇರೆ ಕಡೆ ಪ್ರದೇಶದಲ್ಲಿ ಅವರಿಗೆ ಗುರ್ತು ಮಾಡಿ ಇಲ್ಲಿಂದ ಅದನ್ನ ತೆಗೆಸ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ರೈತರು ನಾವು ಎಲ್ಲರೂ ಸಹ ಇದಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅದರಿಂದ ತಕ್ಷಣ ಇದ್ರ ಬಗ್ಗೆ ಗಮನ ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.